ಹಾಯ್ ಎವ್ರಿವನ್, ವೆಲ್ಕಮ್ ಟು ಸ್ವಾತಿ ಚಾನಲ್. ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಇವತ್ತಿನ ವೀಡಿಯೋದಲ್ಲಿ ಬಂದುಬಿಟ್ಟು ಮಹಿಳೆಯರಿಗೆ ತುಂಬಾ ಉಪಯೋಗ ಆಗುವಂಥ ಕೆಲವೊಂದು ಕಿಚನ್ ಟಿಪ್ಸನ್ನು ತೋರಿಸ್ತೀನಿ. ಈ ಟಿಪ್ಸು ಕೆಲವೊಬ್ಬರಿಗೆ ಗೊತ್ತಿರ್ಬೋದು, ಕೆಲವೊಬ್ಬರಿಗೆ ಗೊತ್ತಿಲ್ಲದೆ ಇರೋರಿಗೆ ಈ ಟಿಪ್ಸ್ ಉಪಯೋಗ ಆಗುತ್ತಂತ ಈ ಸ್ವಲ್ಪ ವೀಡಿಯೋವನ್ನು ತೋರಿಸ್ತೀನಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಫಸ್ಟ್ ಟಿಪ್ ಏನು ಅಂತ ನೋಡೋಣ ಬನ್ನಿ. ನಾವು ಈ ರೀತಿ ಮೊಬೈಲನ್ನು ನೋಡ್ತಾ ಇರ್ತೀವಿ, ಕಿಚನಲ್ಲಿ ಆಗಿರ್ಬೋದು, ಇಲ್ಲ ಹಾಲಲ್ಲಾಗಿರ್ಬೋದು. ಈ ರೀತಿ ಕುತ್ಕೊಂಡು ಮೊಬೈಲನ್ನು ನೋಡ್ತಾ ಇರ್ತೀವಿ. ಆ ರೀತಿ ಕೈಯಲ್ಲಿ ಇಟ್ಕೊಂಡು ನೋಡ್ತಾ ನಮ್ಮ ಕೈ ತುಂಬಾ ನೋವು ಬರುತ್ತೆ. ನಮಗೆ ಅಲ್ಲ, ಚಿಕ್ಕ ಮಕ್ಕಳು ಕೂಡ ಈ ರೀತಿ ಮೊಬೈಲ್ ನೋಡೋದ್ರಿಂದ ಕೈ ಕೂಡ ನೋವು ಬರುತ್ತೆ. ಆ ರೀತಿ ಬರ್ದಿರ ಇರಬೇಕಂದ್ರೆ ನಾನು ಈ ಟಿಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಕೂಡ ನಿಮ್ಗೆ ಇಷ್ಟ ಆದರೆ ಈ ಟಿಪ್ಪನ್ನು ಯೂಸ್ ಮಾಡ್ಕೋಬೋದು. ನಾವು ಈ ಚಾರ್ಜರನ್ನು ಮೊಬೈಲ್ ಚಾರ್ಜ್ಗೆ ಹಾಕೋಕ್ಕೆ ಬಳಸದೆ ನಾವು ಈ ರೀತಿ ಸ್ಟ್ಯಾಂಡ್ ಥರ ಕೂಡ ಆ ಪ್ಲಗ್ಗನ್ನು ಯೂಸ್ ಮಾಡ್ಕೋಬೋದು. ನಾವು ಈ ರೀತಿ ಯೂಸ್ ಮಾಡೋದ್ರಿಂದ ನಮ್ಮ ಕೈ ನೋವು ಬರೋದಿಲ್ಲ, ಹಾಗೂ ನಮ್ಮ ಚಿಕ್ಕ ಮಕ್ಕಳು ಕೂಡ ನೋಡುವಾಗ ಈ ರೀತಿ ಕೈ ನೋವು ಕೂಡ ಬರೋದಿಲ್ಲ. ಇದು ಈಸಿಯಾಗಿ ಒಂದು ಮೊಬೈಲ್ ಸ್ಟ್ಯಾಂಡ್ ಥರ ಯೂಸ್ ಆಗುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ವೇಸ್ಟ್ ಆಗಿರೋವಂಥ ಪ್ಲಗ್ ಯಾವುದಾದ್ರು ಇದ್ದರೆ ಆ ಪ್ಲಗ್ಗನ್ನು ಈ ರೀತಿ ನಾವು ಬಳಸ್ಕೋಬೋದು. ಈ ಟಿಪ್ಪು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಟಿಪ್ಪು ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನು ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ ಬನ್ನಿ. ಸೆಕೆಂಡ್ ಟಿಪ್ ಬಂದುಬಿಟ್ಟು, ನಾವು ಬೆಳ್ಳುಳ್ಳಿ ಬಿಡಿಸ್ತಾ ಇರ್ಬೋದು, ಇಲ್ಲಾಂದರೆ ಈರುಳ್ಳಿ ಕಟ್ ಮಾಡ್ತಾ ಇರ್ಬೋದು. ಈ ರೀತಿ ನೈಲ್ಸ್ ಒಳಗಡೆ ಸೇರ್ಕೊಂಡ್ಬಿಟ್ಟು ತುಂಬಾ ಗಲೀಜಾಗಿ ಕಾಣಿಸ್ತಾ ಇರುತ್ತೆ, ಕ್ಲೀನಾಗಿ ಇರೋದಿಲ್ಲ. ಮತ್ತು ನಮಗೆ ಒಂಥರ ಸ್ಮೆಲ್ ಕೂಡ ಬರ್ತಾ ಇರುತ್ತೆ. ಆ ಸ್ಮೆಲ್ಲೆಲ್ಲ ಹೋಗೋಕ್ಕೆ ನಾನು ಮತ್ತೆ ನೈಲ್ಸ್ ಎಲ್ಲ ಕ್ಲೀನ್ ಮಾಡೋದಕ್ಕೋಸ್ಕರ ನಾನು ಈ ಟಿಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಈ ಟಿಪ್ ಇಷ್ಟ ಆದರೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡ್ಬೋದು. ನಿಮ್ಗೆ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ನಾನು ಈ ರೀತಿ ಪೇಸ್ಟನ್ನು ನೈಲ್ಸ್ಗೆಲ್ಲ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ನೈಲ್ಸು ಕ್ಲೀನಾಗೆ ಇರುತ್ತೆ, ಮತ್ತು ಒಂಥರ ಬ್ಯಾಡ್ ಸ್ಮೆಲ್ ಕೂಡ ಬರ್ದಿರ ಇರುತ್ತೆ. ಮತ್ತು ಇನ್ನೂ ಇಲ್ಲ, ನಮ್ಮ ಕೈ ಫುಲ್ಲು ಬ್ಯಾಡ್ ಸ್ಮೆಲ್ ಬರ್ತಾಯಿದೆ ಅಂದರೆ ಪೇಸ್ಟನ್ನು ಕೈ ಫುಲ್ಲು ನೀವು ಅಪ್ಲೈ ಮಾಡಿಕೊಂಡು ವಾಶ್ ಮಾಡ್ಕೋಬೋದು. ಈ ರೀತಿ ಮಾಡಿದ್ರೆ ನಮ್ಮ ಕೈಗೂ ಸ್ಮೆಲ್ ಅನ್ನೋದು ಬರೋದಿಲ್ಲ. ಥರ್ಡ್ ಟಿಪ್ ಬಂದುಬಿಟ್ಟು, ನಾವು ಈ ರೀತಿ ಕಟರನ್ನು ಯೂಸ್ ಮಾಡ್ತಾ ಇರ್ತೀವಿ. ಅದು ಯೂಸ್ ಮಾಡಿ ಅದ್ರ ಶಾರ್ಪ್ನೆಸ್ ಎಲ್ಲ ಹೋಗಿರುತ್ತೆ. ಆ ಶಾರ್ಪ್ನೆಸ್ ಮತ್ತೆ ಬರಬೇಕಂದ್ರೆ ಯಾವ ರೀತಿ ಅಂತ ಈ ಟಿಪ್ಪನ್ನು ಯೂಸ್ ಮಾಡ್ತಿದ್ದೀನಿ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಎಲ್ಲರ ಮನೆಯಲ್ಲಿ ಚಿಕ್ಕದು ಕುಟಾಣಿ ಅನ್ನೋದು ಇದ್ದೇ ಇರುತ್ತಲ್ಲ, ಅದು ಇಲ್ದಿರೋ ಮನೆಯಲ್ಲಿ ಒಂದು ಕಲ್ಲಾದರೂ ಇಟ್ಕೊಂಡಿರ್ತೀರ. ಅದನ್ನು ನಾವು ಈ ರೀತಿ ಯೂಸ್ ಮಾಡ್ಕೋಬೋದು. ಈ ರೀತಿ ನಾವು ಮೇಲೆಯಿಂದ ಕೆಳಗಡೆ ಈ ರೀತಿ ರಬ್ ಮಾಡೋದ್ರಿಂದ ಆ ಶಾರ್ಪ್ನೆಸ್ ಅನ್ನೋದು ಮತ್ತೆ ಬರುತ್ತೆ. ನೀವು ಬೇಗ ನಿಮ್ಮ ಕೆಲಸ ಫಾಸ್ಟಾಗೆ ನಡೆಯುತ್ತೆ, ಮತ್ತು ನಮ್ಮ ಟೈಮ್ ಕೂಡ ವೇಸ್ಟ್ ಆಗೋಲ್ಲ. ಈ ರೀತಿ ಕೂಡ ನೀವು ಶಾರ್ಪ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆಯಲ್ಲ ಈ ಟಿಪ್ಪು, ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ನಾನು ಈ ಟಿಪ್ಪನ್ನು ತೋರಿಸ್ತೀನಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಸಾರಿ ಲೈಕ್ ಮಾಡಿಬಿಟ್ಟು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ರೀತಿ ನಾನು ಅದನ್ನು ಯೂಸ್ ಮಾಡೋದ್ರಿಂದ ಶಾರ್ಪ್ನೆಸ್ ಅನ್ನೋದು ಬಂದಿದೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಈ ರೀತಿ ಒಗ್ಗರಣೆಗೆ ಏನಾದರೂ ಹಾಕ್ತಾಯಿರ್ತೀವಿ, ಕರೀಸನ್ನು ಮಾಡ್ತಾಯಿರ್ತೀವಿ. ಅದು ನಮಗೆ ಯಾರಾದರೂ ರಿಲೇಟಿವ್ಸ್ ಬಂದಿರ್ತಾರೆ, ಫಾಸ್ಟಾಗಿ ನಮಗೆ ಕರಿ ಅನ್ನೋದು ಆಗಬೇಕು ಅಂದರೆ ಈ ಟಿಪ್ಪನ್ನು ಬಳಸ್ಕೊಳ್ಳಿ. ತುಂಬ ಈಸಿಯಾಗಿ ಇರುತ್ತೆ, ಬೇಗ ನಮ್ಮ ಕರಿ ಅನ್ನೋದು ಕೂಡ ಬೇಗ ಆಗಿಬಿಡುತ್ತೆ. ಅದೇನು ಅಂದರೆ ನೋಡಿ, ನಾನು ಈ ರೀತಿ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿದ್ದೀನಿ. ಇನ್ನೂ ಫಾಸ್ಟಾಗಿ ನನಗೆ ಕರಿ ಆಗಬೇಕು ಅಂದರೆ ಈ ರೀತಿ ಸ್ವಲ್ಪ ಉಪ್ಪನ್ನು, ನಿಮ್ಗೆ ಎಷ್ಟು ಆಗಬೇಕೋ ಅಷ್ಟು ಉಪ್ಪನ್ನು ಈ ರೀತಿ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಒಂದು 2 ನಿಮಿಷದಲ್ಲಿ ನಮಗೆ ಕರಿ ಅನ್ನೋದು ಬೇಗ ಆಗಿಬಿಡುತ್ತೆ. ನಾನು ಈ ಟಿಪ್ಪನ್ನು ಬಳಸ್ತಾಯಿದ್ದೀನಿ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ, ತುಂಬಾ ಉಪಯೋಗ ಆಗುತ್ತೆ. ಐ ಹೋಪ್ ನಿಮ್ಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಓಪನ್ ಮಾಡಿಬಿಟ್ಟು ನನ್ನ ವೀಡಿಯೋಸ್ ಎಲ್ಲ ಏನೇನಿದೆ ಎಲ್ಲ ಸರ್ಚ್ ಮಾಡಿ, ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ಟಿಪ್ಸು ನಿಮಗೆ ಬೇಗ ರೀಚ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಏನು ಅಂತ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಆ್ಯಂಡ್ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ.